ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸ ಅನುಭವಿಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ 6 ದಿನಗಳ ಬಳಿಕ ಹೊರಗೆ ಬಂದಿದ್ದಾರೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿ ನಿನ್ನೆಯಷ್ಟೇ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶ ಹೊರಡಿಸಿತ್ತು. ಕೋರ್ಟ್ನಿಂದ ಬಿಡುಗಡೆ ಆದೇಶ ಪ್ರತಿ ತಲುಪುತ್ತಾ ಇದ್ದಂತೆ ಜೈಲಾಧಿಕಾರಿಗಳು ರೇವಣ್ಣ ಅವರನ್ನು ಜೈಲಿಂದ ಬಿಡುಗಡೆ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಜೈಲಿನ ಬಳಿ ಜಮಾಯಿಸಿದ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ರೇವಣ್ಣ ಜೈಲಿಂದ ಹೊರಗೆ ಬರ್ತಾ ಇದ್ದಂತೆ ಜೈಕಾರ ಕೂಗಿ ಸಂಭ್ರಮಿಸಿದರು. ಇನ್ನು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಿಡುಗಡೆಯಾಗ್ತಾ ಇದ್ದಂತೆ ನೇರವಾಗಿ ಪದ್ಮನಾಭನಗರದಲ್ಲಿರೋ ಮಾಜಿ ಪ್ರಧಾನಿ ಎಚ್ಡಿಡಿ ನಿವಾಸಕ್ಕೆ ಆಗಮಿಸಿದರು ಎಚ್.ಡಿ. ರೇವಣ್ಣ. ತಂದೆ ತಾಯಿಯ ಆಶೀರ್ವಾದ ಪಡೆದರು. ರೇವಣ್ಣರನ್ನ ತಬ್ಬಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಧೈರ್ಯ ತುಂಬಿದರು. ಬಳಿಕ ದೊಡ್ಡಗೌಡರ ನೇತೃತ್ವದಲ್ಲಿ ನಡೆದ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ, ಮಾಜಿ ಶಾಸಕ ಮಂಜುನಾಥ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಈ ಮಧ್ಯೆ ಜೈಲಿಂದ ಬರ್ತಾ ಇದ್ದ ಹಾಗೆ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಕೂಡ ಶುರು ಮಾಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿರೋ ವೆಂಕಟರಮಣ ದೇಗುಲ, ಬಸವನಗುಡಿಯ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದರು. ಇದೀಗ ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ತೆರಳಿ ನಾಡದೇವತೆಯ ದರ್ಶನ ಪಡ್ಕೊಂಡಿದ್ದಾರೆ. ನಾಳೆ ಶೃಂಗೇರಿ ಶಾರದಾಂಬೆ ದರ್ಶನ ಪಡಿತಾರೆ. ಇನ್ನು ಮೈಸೂರಿನಲ್ಲಿ ಕುಟುಂಬಸ್ಥರ ಜೊತೆ ಪ್ರಜ್ವಲ್ ಹೆಸರಲ್ಲೂ ಎಚ್.ಡಿ. ರೇವಣ್ಣ ಪೂಜೆ ಸಲ್ಲಿಸಿದ್ದಾರೆ. ರೇವಣ್ಣ ಸ್ವಾತಿ ನಕ್ಷತ್ರ, ಭವಾನಿ ಸ್ವಾತಿ ನಕ್ಷತ್ರ, ಸೂರಜ್ ರೋಹಿಣಿ ನಕ್ಷತ್ರ, ಪ್ರಜ್ವಲ್ ಉತ್ತರಾಷಾಢ, ಕುಮಾರಸ್ವಾಮಿ ಆರೋಗ್ಯ ನ್ಯಾಯಾಂಗದ ಬಗ್ಗೆ ಗೌರವ ಇದೆ. ನಾನು ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿದ್ದೀನಿ. ನನಗೆ ದೇವ್ರ ಮೇಲೆ ನಂಬಿಕೆ ಇದೆ. ರಾಜ್ಯದ ಜನತೆ, ನಾನು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದೀನಿ. ನನ್ನ ಜೀವನದಲ್ಲಿ ಇದೇ ಫಸ್ಟು ನನ್ನ ಮೇಲೆ ಕೇಸ್ ಇರೋದು. ನ್ಯಾಯಾಂಗದಲ್ಲಿ ನಾನು ಇವತ್ತು ನಂಬಿಕೆ ಇದೆ. ನ್ಯಾಯಾಂಗ ಆ ತಾಯಿ ಚಾಮುಂಡೇಶ್ವರಿ ಏನು ಕರುಣೆ ತೋರಿಸ್ತಾರೆ ಅದು ಬಿಟ್ಟು ನಾನು ಏನು ನಾನು ಇವತ್ತು ನ್ಯಾಯಾಲಯದಲ್ಲಿ ಕೇಸ್ ಇರುವಾಗ ನಾನೇನು ಸರ್, ಇಷ್ಟೆಲ್ಲ ಮಗನಿಗಾಗಿ ಬೇಕಿತ್ತ ರೇವಣ್ಣ ಅವ್ರಿಗೆ ಜೈಲ್ಪಾಲ್ ಆಗಬೇಕಿತ್ತ? ಅವ್ರು ಹೇಳಾಗೆ 40 ವರ್ಷದ ಇತಿಹಾಸದಲ್ಲಿ ಮೊದಲ ಕೇಸ್ ಅಂತ ಕೂಡ ಹೇಳ್ಕೊಂಡ್ರು. ಜನ ಕೂಡ ಇದನ್ನೇ ಕೇಳ್ತಿದ್ದಾರೆ ಸರ್. ಇರಲಿ, ಅದು ಅವರವರ ಪರ್ಸ್ನಲ್ ವ್ಯೂ ಪಾಯಿಂಟ್. ಅದು 40 ವರ್ಷದಲ್ಲಿ ಮೊದಲ ಕೇಸೋ, 50 ವರ್ಷದಲ್ಲಿ ಮೊದಲ ಕೇಸೋ, 60 ವರ್ಷದಲ್ಲಿ ಮೊದಲ ಕೇಸೋ ಗೊತ್ತಿಲ್ಲ ರೀ. ಬದುಕಲ್ಲಿ ಯಾವ ಟೈಮಲ್ಲಿ ಏನು ಕೇಸ್ ಆಗ್ತದೋ ಯಾರಿಗೆ ಗೊತ್ತು, ಮತ್ತು ಯಾರಿಂದ ಏನಾಗ್ತದೋ ಗೊತ್ತು. ಕಾಲ ನನ್ನ ಕೈಯಲ್ಲಿಲ್ಲ, ಕಾಲ ನಿಮ್ಮ ಕೈಯಲ್ಲಿಲ್ಲ. ಪ್ರಕೃತಿ ನಮ್ಮ ಕೈಯಲ್ಲಿಲ್ಲ, ಪ್ರಕೃತಿ ನಿಮ್ಮ ಕೈಯಲ್ಲಿಲ್ಲ. ಆದರೆ ನಾವೇನು ಮಾಡಬಹುದು, ನಾವು ಹೇಗಿರಬಹುದು, ನಾವು ಹೇಗೆ ಬದುಕ್ಬೋದು, ನಾವು ಹೇಗೆ ನಡೆದುಕೊಳ್ಬಹುದು, ನಾವು ಹೇಗೆ ಸದ್ಗುಣ ಸಂಪನ್ನಶೀಲರಾಗಿರ್ಬೋದು, ನಾವು ಹೇಗೆ ಜನರ ಜೊತೆಗೆ ನಿಂತ್ಕೊಳ್ಬೋದು ಅನ್ನೋದು ನಮ್ಮ ಕೈಯಲ್ಲಿ ಅಲ್ವಾ? ಈ ಲೀಡ್ ಸ್ಟೋರಿ ವೈಪ್ ಕೂಡ ನನ್ನ ಕೈಯಲ್ಲಿಲ್ಲ. ಹಿಂಗೆ ಬಂದೋಯ್ತಲ್ಲ ಶಬ್ದ, ಅದು ನನ್ನ ಕೈಯಲ್ಲಿಲ್ಲ, ಅದು PCR ಕೈಯಲ್ಲಿದೆ. ಐ ಡೋಂಟ್ ಹ್ಯಾವ್ ಇಟ್ ವಿತ್ ಮೀ. ನನ್ನ ಹತ್ರ ಏನೂ ಇಲ್ಲ. ಬಟ್ ನಾನು ಏನು ಮಾಡ್ಬೋದು ಅಂತಂದರೆ ಬೇಸಿಕಲಿ ಐ ಕ್ಯಾನ್ ಲೀವ್ ಆಸ್ ಹವೆವರ್ ಐ ವಾಂಟ್. ರೇವಣ್ಣವ್ರ ವಿಷಯ ನನಗೆ ಗೊತ್ತಿಲ್ಲ, ಯಾಕಂದರೆ ಮಗನಿಂದ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟ ಆಗ್ತಾ ಇದೆ. ಬಟ್ ಈಗಾಗಲೇ 364, 364A, 365, 34 IPC ಕಾಮನ್ ಇಂಟೆಂಟ್ ಇದೆಲ್ಲ ಭಾಳ ಗಂಭೀರತರವಾದಂಥ ಪ್ರಕರಣಗಳು ಅವರ ವಿರುದ್ಧ ಇರೋದರಿಂದ ಐ ವುಡೆಂಟ್ ವಾಂಟ್ ಟು ಕಾಮೆಂಟ್. ಯಾಕಂದರೆ ಕೋರ್ಟ್ನಲ್ಲಿದೆ ಕೇಸು. ಅವ್ರು ಮಾಡಿದಾರೋ ಮಾಡಿಲ್ವೋ ಗೊತ್ತಿಲ್ಲ. ಸಂತ್ರಸ್ತೆ ಯಾರೋ ಬಂದೊಂದು ವಿಡಿಯೋ ಬಿಟ್ಟರು, ಅದು SIT ವಶದಲ್ಲಿರುವಾಗ ಆದಂಥ ವಿಡಿಯೋ ಅಲ್ಲ ಅನ್ನೋದಂತೂ ಸ್ಪಷ್ಟ ಇದೆ, ಗೊತ್ತಿಲ್ಲ. ಭಾಳ ಕುಗ್ಗಿದಂಗೆ, ಭಾಳ ನೋವಿಂದ ಇರುವ ಹಾಗೆ ರೇವಣ್ಣನವರು ಕಾಣಿಸ್ತಾರೆ. ಮತ್ತು ಆ ಸಂತ್ರಸ್ತ ಹೆಣ್ಮಗಳನ್ನು ಕಿಡ್ನ್ಯಾಪ್ ಮಾಡಿದ್ರು, ಬೆದರಿಸಿದ್ರು, ಹೆದರಿಸಿದ್ರು, ಈ ಥರದ್ದೆಲ್ಲ ಪ್ರಶ್ನೆಗಳು, ಚರ್ಚೆಗಳು ಅದೆಲ್ಲ ಆಗ್ತಾ ಇದ್ದಾವೆ. ಬಟ್ ಇಷ್ಟೆಲ್ಲ ಆದ್ರೂ ಅವ್ರ ಮಗ ಅಂತೂ ನಾಪತ್ತೆ. 18-19 ದಿನ ಆಗೋಯ್ತು ಇವತ್ತಿಗೆ. ನಾವೇ ತೋರಿಸಿದ ಹಾಗೆ ಬರಬೇಕಾಗಿರೋದು ಬಹುಶಃ ನಾಳೆ, ಅಂದರೆ ನಾಳೆದು ಅಂತ ಅಂದ್ಕೊಳ್ಳಿ, 14ನೇ ತಾರೀಕು ಮಧ್ಯರಾತ್ರಿ ಓಕೆ ಬರಬೇಕು. ಮೋಸ್ಟ್ ಪ್ರಾಬಬಲಿ ಹಿ ಮೇ ಕಮ್. ಬಟ್ ರೇವಣ್ಣನವರು ಬಹುಶಃ ಏನು ಮಾಡ್ಬೋದಾಗಿತ್ತು ಅಂತಂದರೆ, ಅವ್ರ ಮಗ ನಡೀತಾ ಇರುವ ಹಾದಿಯನ್ನು ಒಂಚೂರು ಗಮನಿಸಬಹುದಾಗಿತ್ತು. ಒಬ್ಬ ಹಿರಿಯರಾಗಿ, ಒಬ್ಬ ರಾಜಕಾರಣಿಯಾಗಿ, ಬೇಡ ಬಿಡಿ ಒಬ್ಬ ತಂದೆಯಾಗಿ. ಏನು ಮಗನೇ ಏನು ಮಾಡ್ತಿದ್ಯಪ್ಪ ನೀನೊಬ್ಬ ರಾಜಕಾರಣಿಯಾಗಿ? ಏನೋ ಮಾಡ್ತಿದ್ದೀನಿ ಅಪ್ಪ, ನಾನೇನೋ ಡೆವಲಪ್ಮೆಂಟ್ ಕೆಲಸ ಅದು ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ. ನಾನು ಭಾಳ ಗಹನವಾಗಿ ಮಾತಾಡ್ತಾ ಇದ್ದೀನಿ, ನಾನು ತುಂಬ ಸೀರಿಯಸ್ಸಾಗಿ ಮಾತಾಡ್ತಾ ಇದ್ದೀನಿ.
ಓಕೆ, ನೋ ಜೋಕ್ಸ್ ಇನ್ ದಿಸ್. ನಾನು ಅದೇನೋ ಮಾಡ್ತಾ ಇದ್ದೀನಿ, ನಾನು ಅದ್ಯಾವುದೋ ಅನುದಾನ ತೊಗೊಂಡೆ, ನಾನೇನೋ MP ಫಂಡ್ಸ್ ಬಂತು, ಇನ್ನೊಂದೇನೋ ಮಾಡಿದೆ, ಬೇರೆ ಮಾಡಿದೆ, ನನ್ನ ರೂಟ್ ಮ್ಯಾಪಿಂಗ್ ಇದೆ. ಬಹುಶಃ ಆ ಒಂದು ಎಕ್ಸಸೈಸ್ ಏನಿದೆ, ರಾಜಕೀಯ ಎಕ್ಸಸೈಸ್, ಯಾಕಂದರೆ ಫಸ್ಟ್ ಟೈಮ್ MP ಆಗಿದ್ದಲ್ವಾ, ಕರೆಕ್ಟ್ ಸರ್. ಭಾಳ ಚಿಕ್ಕ ವಯಸ್ಸಿಗೆ MP ಆಗಿಬಿಟ್ರು. ಹೌದು, 28-29ಕ್ಕೆ MP ಆದಂಥ ಮನುಷ್ಯ ಪ್ರಜ್ವಲ್ ರೇವಣ್ಣ. ಅದನ್ನೇನೋ ಕೇಳ್ಕೊಂಡಿರ್ಬೋದೋ ಗೊತ್ತಿಲ್ಲ ನನಗೆ. ಬಟ್ ಪರ್ಸ್ನಲಿ 5 ವರ್ಷ MP ಆದ ನಂತರದಲ್ಲಿ ಏನಾಗ್ಬಿಡುತ್ತೆ ನಿಮಗೆ, ಕೈಗೆಲ್ಲ ಬಂದ್ಬಿಡುತ್ತೆ ನಿಮಗೆ. ಅತ್ಲ ಕಡೆ ಒಂದು ಕಡೆ ದುಡ್ಡು ಬಂದುಬಿಡುತ್ತೆ, ಅತ್ಲ ಕಡೆ ಒಂದು ಕಡೆ ನಿಮಗೆ ಐಷಾರಾಮಿ, ಇನೋವಾ, ಹೈ ಕ್ರಾಸು, ಮರ್ಸಿಡೀಸ್ ಬೆನ್ಝು, ಲ್ಯಾಂಬರ್ಗಿನಿ, ಮೆಕ್ಲಾರನಿಂದ ಹಿಡಿದು ಊರಲ್ಲಿರೋ ಕಾರ್ಗಳೆಲ್ಲ ಬಂದ್ಬಿಡುತ್ತೆ. ಆ ಕಡೆ ಈ ಕಡೆ ಆಳು ಕಾಳು ಗನ್ಮೆನ್ನು ಎಲ್ಲ ಬಂದ್ಬಿಡುತ್ತೆ. ಆ ಟೈಮ್ನಲ್ಲೇ ಕೆಟ್ಟ ಹೋಗೋ ಚಾನ್ಸಸ್ ಭಾಳ ಜಾಸ್ತಿ ಇರುತ್ತೆ, ಅಥವಾ ಡೈವರ್ಷನ್ಗಳು ತುಂಬ ಆಗಿಬಿಡುತ್ತೆ. ನಿಮ್ಮ ಕೈಯಲ್ಲೆಲ್ಲ ಇದೆ ಆ್ಯಂಡ್ ಯು ಆರ್ ಅನ್ ಯಂಗ್ಸ್ಟರ್. ಓಕೆ, ನೀವು MP ಅನ್ನುವ ಒಂದು ದೊಡ್ಡ ಹುದ್ದೆಗಿದ್ದೆ ಎಲ್ಲ ಸಿಗ್ಬಿಡಿದೆ, ನಿಮಗೆ ಸಿಕ್ಕಾಪಟ್ಟೆ ದುಡ್ಡಿದೆ, ಏನು ಮಾಡೋದು ಅಂತ ಗೊತ್ತಾಗ್ಲಿಕ್ಕಿಲ್ಲ ಅಂತಂದಾಗ ಬಹುಶಃ ತಂದೆಯವರ ಅಡ್ವೈಸ್ ಒಂದು ಸ್ವಲ್ಪ ಕೇಳ್ಬೋದಾಗಿತ್ತ ಅಂತ, ಅಥವಾ ತಂದೆಯವರು ಅವರಿಗೆ ಒಂಚೂರು ಗೈಡ್ ಮಾಡ್ಬೋದಾಗಿತ್ತ ಅಂತ ಪ್ರಜ್ವಲ್ ರೇವಣ್ಣಗೆ ಒಬ್ಬ ತಂದೆಯಾಗಿ. ಏನು ಮಗನೇ ಎಂಥದ್ದು ಮಾಡ್ತಿದ್ಯಾ ನೀನು, ಬಪ್ಪಕ್ಕಂದ ಇಲ್ಲಿ ಕೂತ್ಕೊ, ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ಬೋದಾಗಿತ್ತ ಅಂತ, ಅಥವಾ ತಾಯಿ ಮಾಡ್ಬೋದಾಗಿತ್ತ ಅಂತ. ಗೊತ್ತಾಗ್ಲಿಲ್ವೇನೋ ಅವ್ರಿಗೆ, ಐ ಆಮ್ ನಾಟ್ ಶ್ಯೂರ್. ನಾನು ಕುಹಕ ಮಾಡ್ತಾನೇ ಇಲ್ಲ, ಯಾಕಂದರೆ ಅವ್ರ ಫ್ಯಾಮಿಲಿ ಇವತ್ತು ಅನುಭವಿಸ್ತಾ ಇದೆ, ನೋವಲ್ ಇದೆ, ಆಲ್ ಬಿಕಾಸ್ ಆಫ್ ಹಿಸ್ ಸನ್ ಅಲ್ವಾ. ಇವ್ರ ವಿರುದ್ಧ ಹೊಳೆ ನರಸೀಪುರದಲ್ಲಿ ಒಂದು ಸ್ವಲ್ಪ ಆಪೋಸಿಟ್ ಇದ್ದರು, ಹೊಳೆ ನರಸೀಪುರದಲ್ಲಿ ಅವ್ರ ಫಾರ್ ಆಗಿ ಸುಮಾರು ಜನ ಇದ್ದರು, ರಿಪಬ್ಲಿಕ್ ಆಫ್ ಹೊಳೆ ನರಸೀಪುರ ಅನ್ನೋ ಥರದ್ದು ಒಂದು ಹಂತಕ್ಕಿದ್ರು, ಒಂದೊಂದು ಕಡೆಗಳಲ್ಲಿ ಬೇರೆ ಬೇರೆ ಏನೇನೇ ಇದ್ದರು, ರಾಜಕೀಯವಾಗಿ ಹಾಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ರೇವಣ್ಣವರು, ಆ ಥರದ್ದು ಏನೇನೇ ಇದ್ದರು. ರೇವಣ್ಣನವರು ಅಭಿವೃದ್ಧಿ ಮಾಡಿಲ್ಲ ಅಂತ ಇದ್ದವ್ರಿಗೆ ಯಾರು ಹೇಳಲ್ಲ, ರೇವಣ್ಣವ್ರು ಒಳ್ಳೆ ಕೆಲಸ ಮಾಡಿಲ್ಲ ಅಂತ ಯಾರು ಹೇಳಲ್ಲ. ಹೇಳ್ತಾರೆ ಯಾರಾದರೂ? ಇಲ್ಲ. ಅವ್ರು ಚೆನ್ನಾಗಿ ಒಂದು PWD ಮಿನಿಸ್ಟರ್ ಆಗಿದ್ದರು, ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ರು. ಹ್ಯಾಸ್ ಡನ್ ಎಸ್ ಡ್ಯೂಟಿ, ಹ್ಯಾಸ್ ಡನ್ ಎಸ್ ಬಿಟ್ ಟು ದಿ ಸ್ಟೇಟ್. ಆದರೆ ಇದೆಲ್ಲದರ ನಡುವೆ ಮಗನ ಕರೆದು ಮಾತಾಡೋದಿದೆಯಲ್ಲ, ಅದೇನೋ ಒಂದು ಸ್ವಲ್ಪ ಏನೋ ಎಡವಟ್ಟಾಯಿತು ಅಂತ ಅನಿಸ್ತಾ ಇದೆ. ಅದರಿಂದ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳನ್ನು ರೇವಣ್ಣವ್ರು ಫೇಸ್ ಮಾಡಬೇಕಾಗಿದೆ. ಇನ್ನೊಂದು ಈ ಥರದ ಗಂಭೀರ ಪ್ರಕರಣದಲ್ಲಿ, ವಿತ್ ಆಲ್ ರೆಸ್ಪೆಕ್ಟ್ಸ್ ಟು ದಿ ಆನರಬಲ್ ಕೋರ್ಟ್, ನಾನು ಘನ ನ್ಯಾಯಾಲಯ ಅಂತಂದರೆ ಭಾಳ ಗೌರವ ನನಗೆ, ನ್ಯಾಯಮೂರ್ತಿಗಳು ಅಂತಂದರೆ ಇನ್ನೂ ಗೌರವ. 6-7 ದಿನದಲ್ಲಿ ಆಚೆ ಬಂದವ್ರನ್ನ ನಾನು ಆಲ್ಮೋಸ್ಟ್ ನೋಡಿಲ್ಲ ಇಂಥ ಗಂಭೀರ ಪ್ರಕರಣದಲ್ಲಿ. ನೀವು ಮೊನ್ನೆ ಕೂಡ ಅದನ್ನೇ ಹೇಳ್ತಿದ್ರು. ಹೌದು. ಹಾಗಾಗಿ ಗೊತ್ತಿಲ್ಲ ನನಗೆ ಇದೇನು ಪ್ರಾಸಿಕ್ಯೂಷನ್ ಫೇಲ್ಯೂರ್ ಆಯಿತು, ಅಥವಾ ಪ್ರಾಸಿಕ್ಯೂಷನ್ ವಾದ ಮಂಡಿಸೋದ್ರಲ್ಲಿ ವಿಫಲವಾಯಿತು, ಅಥವಾ ಪ್ರಾಸಿಕ್ಯೂಷನ್ ಹತ್ರ ಪಾಯಿಂಟ್ಸೇ ಇರಲಿಲ್ವೋ, ಮೆರಿಟ್ಸೇ ಇರಲಿಲ್ವೋ, ಅಥವಾ ರೇವಣ್ಣನವರ ವಿರುದ್ಧ ಹಾಕಿದ್ದಂಥ ಪ್ರಕರಣದಲ್ಲಿ ಒಂದು ಸ್ಟ್ರಾಂಗ್ ಆದಂಥ ಸ್ಟ್ರೆಂತ್ ಇರಲಿಲ್ವೋ. ವಾಸ್ ದೇರ್ ಎನಿ ವಾಟರ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ವಾಸ್ ದೇರ್ ಎನಿ ವಾಟರ್ ಇನ್ ದಿ ಕೇಸ್, ವಾಸ್ ದೇರ್ ಎನಿ ಮೆರಿಟ್ ಇನ್ ದಿ ಕೇಸ್, ಅದಿರಲಿಲ್ವೋ ಗೊತ್ತಿಲ್ಲ ನನಗೆ. ಬಟ್ ಪ್ರಾಸಿಕ್ಯೂಷನ್ ಸೀಮ್ಸ್ ಟು ಹ್ಯಾವ್ ಫೇಲ್ಡ್ ಇನ್ ಬಿಲ್ಡಿಂಗ್ ಅಪ್ ದಿಸ್ ಕೇಸ್ ಪ್ರಾಪರ್ಲಿ. ಸಿಕ್ಕಾಪಟ್ಟೆ ಹೇಳಿದ್ರು, ನಾವು ಸೋಮವಾರ ಮಾತಾಡ್ತೀವಿ ಅಂತಂದರು, SIT ಹಂಗೆ ಮಾಡ್ತಾ ಇದೆ ಅಂತಂದರು, ಇದು ತೀರ ಗಂಭೀರ ಪ್ರಕರಣ ಅಂತಂದರು. ನಾನು ರೇವಣ್ಣವ್ರನ್ನ ಬಿಟ್ಬಿಟ್ರು, ಯಾಕೆ ಬಿಟ್ಬಿಟ್ರು ಅಂತ ಕೇಳ್ತಾ ಇಲ್ಲ ಪಾಪ, ಬಿಡಿ ಅವ್ರು ಆಚೆ ಬಂದರು, ಅವ್ರ ಫ್ಯಾಮಿಲಿ ಖುಷಿಯಾಗಿದೆ, ಇದ್ಕೊಂಡೋಗ್ಲಿ, ತೊಂದರೆ ಇಲ್ಲ. ಬಟ್ ಎಲ್ಲೋ ಪ್ರಾಸಿಕ್ಯೂಷನ್ ಏನೋ ಎಡವಟ್ಟು ಮಾಡ್ಕೊಂಡಿದೆ ಈ ಕೇಸ್ನಲ್ಲಿ. ನನಗೆ ಬಹಳ ಸ್ಪಷ್ಟ, ಯಾಕಂದರೆ ಟೈಮ್ ಮೇಲೆ ಟೈಮ್ ಕೇಳಿದ್ರು, ಸೋಮವಾರ ಕೊಟ್ಬಿಡಿ ಈ ಟೈಮ್ನ, 11 ಗಂಟೆಗೆ ಬಂದ್ಬಿಡ್ತೀವಿ, ನಾವು ಬಂದ್ಬಿಟ್ಟು ಹೆಂಗೆ ಹೇಳ್ಬಿಡ್ತೀವಿ ಅನ್ನೋ ಥರದಲ್ಲ ಅಂದರು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾರು? ಪ್ರಾಸಿಕ್ಯೂಷನ್, SPP ಅವರೆಲ್ಲ ಹೆಂಗೆ ಹೇಳ್ಬಿಡ್ತೀವಿ ಸರ್, ನೀವು ನೋಡ್ತಾ ಇರ್ಬೇಕಂಗೆ A to Z ಕೊಟ್ಬಿಡ್ತೀವಿ, ಘನ ಗಂಭೀರ ಅಂತಂದರು. ಘನ ಗಂಭೀರ ಅನ್ನೋದನ್ನು ಪ್ರೂವ್ ಮಾಡಿಕೊಳ್ಳುವಲ್ಲಿ SIT ಫೇಲ್ ಆಯಿತಾ? ಅಥವಾ SPP ವಿತ್ ಆಲ್ ರೆಸ್ಪೆಕ್ಟ್ಸ್ ಟು ಹರ್, ಭಾಳ ಗೌರವ ನನಗೆ ಅವ್ರು ಕಂಡ್ರೆ, ವಕೀಲರು ಭಾಳ ಹಿರಿಯರಿದ್ದಾರೆ, ಅವರು ಎಲ್ಲಿ ಏನು ಸಮಸ್ಯೆ ಮಾಡಿಕೊಂಡ್ರು? ಹೂ ಸ್ಕೋರ್ಡ್ ಬೆಟರ್ ಇನ್ ದಿಸ್ ಕೇಸ್? ತುಂಬ ಹೇಳಿದ್ರಲ್ಲ. ಅದೇ ಸರ್, ವಕೀಲರು ಚೇಂಜ್ ಆದರು. ವಕೀಲರು ಚೇಂಜ್ ಮಾಡಿದ್ರು, ಇಬ್ಬರು ಅಡಿಷ್ನಲ್ SPPಗಳನ್ನು ಆ್ಯಡ್ ಮಾಡಿದ್ರು. ಮುಂಚೆ BN ಜಗದೀಶ್ ಅಂತ ಇದ್ದರು, ಅವರಿಲ್ಲ ಇವಾಗ. ಆಯಿತಾ, ಬಿಡಿ, ಅದೆಲ್ಲ ಓಕೆ, ಅದೇನೇನು ಕಾರಣಗಳಿಗೂ ಅದು ಸರ್ಕಾರನೇ ಉತ್ತರ ಕೊಡ್ಬೇಕು ಅದಕ್ಕೆ. ಬಟ್ ಏನೋ ಆಗಿದೆ ರೀ, ಇಲ್ಲಿ ಏನೋ ಇದೆ. ಅಷ್ಟೆಲ್ಲ ಹೇಳ್ತಾ ಇದ್ದಂಥ SIT, ಸ್ಟ್ರಾಂಗ್ ಗ್ರೌಂಡ್ಸಲ್ಲಿ ಅರೆಸ್ಟ್ ಮಾಡಿದ SIT, 6-7 ದಿನ ಜೇಸಿಲಿ ಉಳಿಸ್ಕೊಳಕ್ಕಾಗಲಿಲ್ಲ ಅಂತಂದರೆ, ಉಳಿಸ್ಕೋಬೇಕಾಗಿತ್ತು ಅಂತ ನಾನು ಹೇಳ್ತಾನೆ ಇಲ್ಲ, ಅಂದರೆ ಅವ್ರ ಹತ್ರ ಮೆರಿಟೇ ಇರಲಿಲ್ಲ ಅನ್ನೋ ಥರದಲ್ಲಿ ಆಗೋಯ್ತಲ್ಲ ಈ ಕೇಸ್ನಲ್ಲಿ ರೇವಣ್ಣ ಅವ್ರ ವಿರುದ್ಧ. ಅದೇ
ನಾನು ಹೇಳ್ತಾ ಇರೋದು. ಅದು ಇಂಥ ಗಂಭೀರ ಪ್ರಕರಣ 364 ಎಂಥ ಗಂಭೀರ ಪ್ರಕರಣ ಗೊತ್ತಾ ನಿಮಗೆ? ಇಟ್ಸ್ ಎ ವೆರಿ ಹೀನಿಯಸ್ ಕ್ರೈಮ್ ಅನ್ನೋ ರೀತಿಯ ಪ್ರಕರಣ ಅದು. 364A ಅಂತ ಅನ್ನೋದು ಅಂದರೆ ಒತ್ತೆಯಾಳಿ ಆಗೋ ರೀತಿ ಇರಿಸ್ಕೊಳ್ಳೋದು, ಕಿಡ್ನ್ಯಾಪ್ ಮಾಡೋದು, ಹೆದರಿಸೋದು ಅನ್ನೋ ರೀತಿ ಪ್ರಕರಣ. ಅದನ್ನು ದಾಖಲು ಮಾಡಿದ್ದಿದೆ SIT. ಉಳಿಸ್ಕೊಳ್ಳಿಲ್ವಲ್ಲ ಅವರು, ಅಲ್ವಾ? ಇದರ ನಡುವೆ ನಾನು ಒಂದು ನಿಮಿಷ ತೊಗೊಳ್ತೀನಿ ಶ್ವೇತಾ, ಒಂದೇ ನಿಮಿಷ. ಇದರ ನಡುವೆ ಇದೆಲ್ಲ ಆಯ್ತಲ್ಲ, ಇದರ ನಡುವೆ ನಾವು 7 ಗಂಟೆಗೆ ಮಾತಾಡ್ತಾ ಇದ್ದೆ. ಈ ಇಡೀ ಕೇಸ್ನಲ್ಲಿ, ಇಡೀ ಪ್ರಕರಣದಲ್ಲಿ ಎಷ್ಟೋ ಒಂದು 50-60 ಫೈಲ್ಸ್ಗಳು ಎಲ್ಲ ಕಡೆ ಓಡಾಡಿದ್ವಲ್ಲ, ಅಥವಾ ಒಂದು 80 ಫೈಲ್ಸ್ಗಳು, ಫೋಟೋ ವಿಡಿಯೋಗಳು ಎಲ್ಲ ಓಡಾಡಿದ್ವಲ್ಲ. ಒಂದು 3-4 ಜನ ಹೆಣ್ಮಕ್ಳೇನೋ ಕಂಪ್ಲೇಂಟ್ ಕೊಟ್ಟರು ಅಂತ ಸುದ್ದಿ. ಇನ್ನು ಮಿಕ್ಕ ಹೆಣ್ಮಕ್ಳ ಮಾನ ಮತ್ತು ಪ್ರಾಣ ಇಡೀ ರಾಜ್ಯದಲ್ಲಿ ಯಾವ ಹಂತಕ್ಕೆ ಹೋಗಿರಬೇಡ ಅಂತ ನನಗೆ ಭಾಳ ಭಯ ಆಗ್ತಾ ಇದೆ. ಜಸ್ಟ್ ಇಮ್ಯಾಜಿನ್, ಯಾವುದಾದ್ರೂ ಒಬ್ಬ ಹೆಣ್ಮಗಳ ಬಗ್ಗೆ ಏನಾದರೂ ಕೆಟ್ಟದಾಗಿ ಬರೆದುಬಿಟ್ರೇ ಹೆಣ್ಮಗಳು ತಡ್ಕೊಳಕ್ಕಾಗಲ್ಲ. ಹೌದು. ನಾವು ಇವತ್ತು ಯಾವುದ್ರ ಹಿಂದೆ ಬಿದ್ದಿದ್ದೀವಿ ಹೇಳಿ? ನಾವು SIT, ರೇವಣ್ಣ, ಕುಮಾರಸ್ವಾಮಿ ಅವರ ತಿಮಿಂಗಿಲ ಜಗಳಾಟ, DK ಶಿವಕುಮಾರ್ ಏನೋ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಏನೋ ಹೇಳಿದ್ರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಏನೋ ಹೇಳಿದ್ರು, ಈ ರೇವಣ್ಣ ಅವರು ಆಚೆ ಕಡೆ ಬಂದರು, ಈ ಪ್ರಜ್ವಲ ಅನ್ನೋ ಮನುಷ್ಯ ಬಂದಿಲ್ಲ. ಇದ್ರ ಸುತ್ತ ಗಿರಿಕಿ ಹೊಡಿತಾ ಇದ್ದೀವ ನಾವು. ಹೌದು. ಬಟ್ ನಾವು ಇನ್ಕ್ಲೂಡಿಂಗ್ ಮೀಡಿಯಾ ಹೌಸಸ್ ಯಾರೂ ಅಷ್ಟೂ ವಿಡಿಯೋಗಳಲ್ಲಿ ಸುಮಾರು ಜನ ಹೆಣ್ಮಕ್ಳು ಅವ್ರದ್ದೇ ಆದ ಘನತೆ ಗೌರವ ಎಲ್ಲ ಇಟ್ಕೊಂಡಿದ್ರಲ್ಲ ಅವ್ರವ್ರ ಊರುಗಳಲ್ಲಿ, ಅವ್ರವ್ರ ಜಾಗಗಳಲ್ಲಿ. ಅವರೆಲ್ಲ ಅಲ್ಲೇ ಬದುಕಬೇಕಲ್ಲ ಇವತ್ತು. ಹೌದು. ಅವ್ರ ಮಾನ ಪ್ರಾಣದ ಬಗ್ಗೆ ಯಾರೂ ಆಲೋಚನೆ ಮಾಡಿಲ್ಲ ಇವತ್ತು. ಅವ್ರಿಗೆ ಮನೇಲಿ ಆಗ್ತಾ ಇರಬಹುದ ಕಿರಿಕಿರಿ ಏನು, ಸಮಾಜದಲ್ಲಿ ಆಗ್ತಾ ಇರಬಹುದಾದಂಥ ಕಿರಿಕಿರಿ ಏನು, ಅವ್ರ ಮಕ್ಕಳ ಮುಂದೆ ಅವ್ರಿಗೆ ಆಗ್ತಾ ಇರಬಹುದ ಕಿರಿಕಿರಿ ಏನ್ರಿ? ಒಂದು 10ನೇ ಕ್ಲಾಸಿನ ಮಗ, ಅಮ್ಮ ಏನಮ್ಮ ನಿನ್ನ ಬಗ್ಗೆ ಹಿಂಗೆಲ್ಲ ಬರ್ತಿದೆ ಟಿ ವಿಲಿ ಅಂತ ನಾಳೆ ಕೇಳ್ಬೋದಲ್ಲ? ನಿಜ ಸರ್. ಅವ್ನು ಏನು ಅನ್ಬೋದು ನಾಳೆ? ಅಮ್ಮನಿಗೆ ಅಮ್ಮ ಏನು ಉತ್ತರ ಕೊಡ್ಬೋದು ಮಗನಿಗೆ? ಗಂಡನಿಗೇನೋ ಉತ್ತರ ಕೊಡ್ತಾರೋ, ಮನೆಯವ್ರಿಗೇನೋ ಉತ್ತರ ಕೊಡ್ತಾರೋ, ಫ್ಯಾಮಿಲಿಯವ್ರಿಗೇನೋ ಉತ್ತರ ಕೊಡ್ತಾರೋ, ಬಿಟ್ಬಿಡಿ. ಆ ಕೂಸಿಗೇನು ಉತ್ತರ ಕೊಡುತ್ತೆ ಅಮ್ಮ? ಎಷ್ಟು ಮಾನಸಿಕ ತೊಳಲಾಟ. ಇನ್ನೂ ಒಂದು ಅನ್ಬೋದೇ, ಬಿಡ್ರಿ ಇದು ಒಪ್ಪಿತವಾದಂಥ ಕ್ರಿಯೆ, ಆ ಹೆಣ್ಮಗಳು ತಪ್ಪು ಅನ್ನೋ ಥರದಲ್ಲಿ ಕೆಟ್ಟದಾಗಿ ನೋಡ್ಬೋದು. ಬಟ್ ಒಂದು 45 ಸೆಕೆಂಡ್ನ ವೀಡಿಯೋದಲ್ಲಿ ಅದು ಒಪ್ಪಿತವಲ್ವೋ, ಅದರ ಹಿಂದೆ ಏನು ಆಮಿಷ ಇತ್ತು, ಯಾವ ಫೋರ್ಸ್ ಇತ್ತು, ಯಾವ ಬ್ಲ್ಯಾಕ್ ಮೇಲ್ ಇತ್ತು ಗೊತ್ತಿಲ್ವಲ್ಲ. ಹೌದು. ಅಲ್ಲಿ ಅಧಿಕಾರಿಗಳಿದ್ದಾರೆ, ಅದೇ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಂಥ ಪದಾಧಿಕಾರಿಗಳಿದ್ದಾರೆ. ನಾನು ಅಲ್ಲಿರುವಂಥ ಸಂತ್ರಸ್ತ ಹೆಣ್ಮಕ್ಳಿಗೆ ನಾನು ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಸಂದರ್ಭದಲ್ಲಿ ಧೈರ್ಯ ಕಳ್ಕೊಳ್ಬೇಡಿ ಅಂತ, ಆಯಿತಾ? ಆಮೇಲೆ ಅದರ ಜೊತೆಗೆ ನಾನು ಅಲ್ಲಿರುವ ಎಲ್ಲ ಹೆಣ್ಮಕ್ಳ ಪರವಾಗಿಯೂ ನಿಂತು ಮಾತಾಡ್ತಾ ಇದ್ದೀನಿ ಅಂತಲೂ ಅಲ್ಲ. ಇರ್ಬೋದು, ಅಲ್ಲಿ ಏನೇನೋ ಆಗಿರ್ಬೋದು. ಬಟ್ ಈ ಮನುಷ್ಯ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ನಾಳೆ ಬ್ಲ್ಯಾಕ್ ಮೇಲ್ ಮಾಡಿದ್ದಿರ್ಬೋದು, ಗೊತ್ತಿಲ್ಲ ಅಲ್ರಿ ನಮ್ಗೇನ್ರಿ ಗೊತ್ತು? ವಿ ಡೋಂಟ್ ನೋ ದಟ್. ಅವ್ರನ್ನ ಸಂತ್ರಸ್ತೆಯರು ಅಂತಲೇ ಕರಿಬೇಕಾಗತ್ತೆ ನಾವು. ದೇ ಆರ್ ವಿಕ್ಟಿಮ್ಸ್. ಬ್ಲ್ಯಾಕ್ ಮೇಲ್ ಮಾಡೋದು, ವಿಡಿಯೋ ಕಳಿಸು ಅನ್ನೋದು, ಫೋಟೋ ಕಳಿಸು ಅನ್ನೋದು, ಇನ್ನೊಂದು ಮಾಡೋದು, ಬೇಡ ಅಂತಂದಿರೋ ಉದಾಹರಣೆಗಳು ಆ ವಿಡಿಯೋದಲ್ಲಿ ಸುಮಾರಿದ್ದಾವೆ. ನನಗೆ ಏಕೈಕ ಪ್ರಶ್ನೆ ರೀ, ಸಮಾಜದಲ್ಲಿ ಹೆಂಗೆ ಬದುಕ್ತಾರೆ ಪಾಪ? ಅವ್ರಿಗೆ ಧೈರ್ಯ ತುಂಬಬೇಕಾಗಿರೋದು ಈ ಗೌರ್ಮೆಂಟ್. ಅರ್ಥ ಆಯ್ತಾ? ಅವರಿಗೆ ಧೈರ್ಯ ತುಂಬಿ, ಅವ್ರ ಜೊತೆಗೆ ನಿಂತು, ಅವರಿಗೆ ಸಾಂತ್ವನ ತುಂಬಿ, ಅವರೊಟ್ಟಿಗೆ ನಿಂತು, ಇಡೀ ಕುಟುಂಬ ಅವರೊಟ್ಟಿಗೆ ನಿಂತ್ಕೊಳ್ಬೇಕು. ಅವ್ರನ್ನ ಮೊದಲಿಸ್ತಾ ಕೂತ್ಕೊಳ್ಳೋ ಕೆಲಸ ಅಕ್ಕಪಕ್ಕದಲ್ಲಿ ಎಲ್ಲ ಕಡೆಗಳಲ್ಲಾಗುತ್ತೆ. ನಾಳೆ ಅವ್ರ ಮಗ ಸ್ಕೂಲ್ಗೆ ಹೆಂಗೆ ಹೋಗ್ತಾನೆ ರೀ? ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾಳೆ ಅವ್ರ ಮಗ, ಯಾರೋ ಮಗ ನನಗೆ ಗೊತ್ತಿಲ್ಲ ಪಾಪ ಅಲ್ಲಿ ಯಾರಿದ್ದಾರೆ ಅಂತ, ನಾಳೆ ಅವಳ ಮಗಳು ಶಾಲೆಗೆ ಹೆಂಗೆ ಹೋಗ್ತಾಳೆ ಹೇಳಿ? ಎಷ್ಟೋ ಜನ ಹೆಣ್ಮಕ್ಳದು ಕಾಲೇಜ್ ಗೋಯಿಂಗ್ ಹೆಣ್ಮಕ್ಳಂತೆ, ಅವ್ರದ್ದೆಲ್ಲ ಏನೋ ವಿದ್ಯಾಭ್ಯಾಸ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅವರೆಲ್ಲ ಕಾಲೇಜ್ಗೆ ಹೋಗೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾರ್ದೋ ಒಂದು 2-3 ಜನದ ಎಂಗೇಜ್ಮೆಂಟ್ ಆಗಿತ್ತಂತೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿಬಿಟ್ಟಿದೆ. ಗೊತ್ತಿಲ್ಲ ಅದು ಯಾವ್ಯಾವ ಕಾರಣಗಳಾಯಿತೋ, ಒಪ್ಪಿತವಲ್ವೋ, ಅದು ಭಾಳ ದೊಡ್ಡ ಗಹನವಾದಂಥ ವಿಷಯ. ಬಟ್ ಈ ಮನುಷ್ಯನ ಒಂದು ಚಪಲತನದಿಂದ, ಪ್ರಜ್ವಲ್ ರೇವಣ್ಣ ಅನ್ನೋ ಮನುಷ್ಯನ ಚಪಲತನದಿಂದ ವಿಡಿಯೋಗಳೆಲ್ಲ ಹೊರಗೆ ಬಂತು. ಅದು ಯಾರೋ 4-5 ಜನ ಸೇರಿಕೊಂಡು ವಿಡಿಯೋಗಳೆಲ್ಲ ಅವರ ದುರುದ್ದೇಶಕ್ಕೆ ಅದನ್ನು ಹೊರಗಡೆ ಬಿಟ್ಟು, ಮತ್ತು ಈ ಮನುಷ್ಯಂದು ದುರುದ್ದೇಶನ ಇದ್ದಿದ್ದು ಪ್ರಜ್ವಲ್ ರೇವಣ್ಣಂದು. ನಾವು ಈ ಮನುಷ್ಯಂದೇನು ಭಾಳ ಒಳ್ಳೆ ಉದ್ದೇಶ ಅಲ್ಲ. ಕರೆಕ್ಟ್. ಅಲ್ಲಿ ಯಾವುದೋ ಸೀನ್ರಿ ಬನ್ನಿ ಹೆಂಗಿರ್ತದೆ ಸ್ನೋಫಾಲು ಅಂತ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋದಲ್ಲ ಅಲ್ಲಿ, ಆಯಿತಾ? ಅಲ್ಲ, ಖಂಡಿತ ಅಲ್ಲ. ಇದರಿಂದ ಇದು ಭಾಳ ದೊಡ್ಡ ಸಂಕೀರ್ಣವಾದ ಆಯಾಮ ಇದು. ಅರ್ಥ ಮಾಡ್ಕೋಬೇಕು ನಾವು ಇದನ್ನು. ಸೊ ಹಾಗಾಗಿ ನಾವು ಇಷ್ಟರಿಂದ ಮಾತ್ರ ಬಿದ್ದಿದ್ದೀವಿ. ಬಟ್ ಆ ಸಂತ್ರಸ್ತೆಯರ ಬಗ್ಗೆ ನಾವು ಕನಿಕರ ತೋರಿಸ್ಬೇಕು, ಅವ್ರ ಜೊತೆಗೆ ನಿಲ್ಲಬೇಕು. ಅವರೆಲ್ಲ ತಾಯಂದರು, ಅಕ್ಕಂದ್ರ ಸ್ಥಾನದಲ್ಲಿದ್ದಾರೆ.
ಸರ್ಕಾರ ಚಿಂತನೆ ಮಾಡಬೇಕು, ಸಮಾಜ ಅವ್ರ ಬಗ್ಗೆ ಆಲೋಚನೆ ಮಾಡಬೇಕು. ಸಮಾಜ ಅಂದರೆ ನಾವು ಬರ್ತೀವಿ. ಯಾವ ಮೀಡಿಯಾ ಹೌಸಸ್ ಮಾತಾಡಿದೆ ಹೇಳಿ ಸಂತ್ರಸ್ತರ ಬಗ್ಗೆ ಇದುವರೆಗೂ? ಯಾರು ನನ್ ಆಫ್ ದೆಮ್ ರೀ. ಯು ಹ್ಯಾವ್ ಸ್ಪೋಕನ್ ಅಬೌಟ್ ದೆಮ್ ಅಟ್ ಆಲ್. ಇನ್ನೂ ಏನು, ಐ ಆಮ್ ಸಾರಿ ಟು ಸೇ, ಶ್ವೇತಾ ಅವರೇ ಒಂದು ನಿಮಿಷ ರೀ. ಓಕೆ, ಬ್ರೇಕ್ ತಗೊಳ್ಳೋಣ, ಒಂದು ನಿಮಿಷ ತಡ್ರಿ. ಏನು ಅಂದರೆ, ನಾನು ಕಾಮೆಂಟ್ಸ್ ನೋಡ್ತಾ ಇರ್ತೀನಿ ರೀ ಸೋಷಿಯಲ್ ಮೀಡ್ಯಾದಲ್ಲಿ. ಕಳಿಸು ಮಗ ವಿಡಿಯೋ ಅನ್ನೋ ಲೆವೆಲಿನ ಕಾಮೆಂಟ್ಗಳು. ಕಳಿಸೋ ವಿಡಿಯೋ ಅಂದರೆ ನಾವು ಆಟಿಕೆಯ ಭೋಗದ ಒಂದು ವಿಡಿಯೋ ನೋಡಿ ಆ ವಿಡಿಯೋನ ಅವ್ರವ್ರಿಗೆಲ್ಲ ಲಕ್ಷಾಂತರ ಕೋಟ್ಯಂತರ ಶೇರ್ ಮಾಡುವ, ಫಾರ್ವರ್ಡೆಡ್ ಮೆನಿ ಟೈಮ್ಸ್. ಕರೆಕ್ಟ್. ಆ ರೀತಿ ನಾವು ನೈತಿಕತೆ ಪಾಠ ಮಾಡ್ಕೊಳ್ತಾನೆ ನಮಗೆ ನಾವು ಪ್ರಶ್ನೆ ಮಾಡ್ಕೋಬೇಕ್ರಿ. ಸುಮ್ಮನೆ ನೈತಿಕತೆ ಪಾಠ ಅಂದ್ಕೊಂಡು ವಿಡಿಯೋ ಇದೆಯಾ ಅಂತ ಕೇಳೋ ಎಷ್ಟು ಕಾಮೆಂಟ್ಸ್ಗಳನ್ನು ನಾನು ಗಮನಿಸಿಲ್ಲ, ಹೌದು, ಅಥವಾ ಎಷ್ಟು ಜನ ಕೇಳಿರೋದನ್ನು ಗಮನಿಸಿಲ್ಲ. ನೀವು ಇಲ್ಲಿ ಕಳಿಸಿ ನೋಡೋಣ ವಿಡಿಯೋ. ಆ ಹೆಣ್ಮಕ್ಳ ಬಗ್ಗೆ ನಾವು ಯಾರು ಯೋಚನೆ ಮಾಡಲಿಲ್ವಲ್ರಿ? ಮಾಡೋದೂ ಇಲ್ಲ ಈ ಸಮಾಜ. ನಿಜ ಸರ್. ಸುಮ್ಮನೆ ಎಲ್ಲರೂ ಅಂತಲ್ಲ, ಹಲವರು ಮಾಡೋದಿಲ್ಲ, ಕೆಲವರು ಮಾಡ್ತಾರೆ. ಸುಮ್ಮನೆ ಬೂಟಾಟಿಕೆ ಕೂಡ ಮಾಡ್ಕೊಂಡಿರಬಾರ್ದು. ಆ ಸಂತ್ರಸ್ತೆಯರ ಜೊತೆಗೆ ನಿಲ್ಲಬೇಕು ಅಂತಂದರೆ ನಿಲ್ಲೋ ಕೆಲಸ ಮಾಡಬೇಕು ನಾವು. ಈಗ ಅದಾಗ್ತಾ ಇಲ್ಲ ನೋಡಿ. ಬರೀ ರಾಜಕೀಯ ಕೆಸರಾಟ ಮಾತಾಡ್ತಾ ಇದ್ದೀವಿ. ಪ್ರಜ್ವಲ್ ರೇವಣ್ಣ ಎಲ್ಲೋಗ್ಬಿಟ್ಟ ಮನುಷ್ಯ ಅಂತ ಮಾತಾಡ್ತಾ ಇದ್ದೀವಿ. ಯಾರೋ ತಿಮಿಂಗ್ಲ ಅಂತಾರೆ, ಇನ್ನೊಬ್ರು ಮೊಸಳೆ ಅಂತಾರೆ, ಇನ್ನೊಬ್ರು ಹೆಬ್ಬಾಬು ಅಂತಾರೆ, ನಾಳೆ ಕಪ್ಪೆ ಅಂತಾರೆ. ಸುಮಾರು ಜನ ಸಂತ್ರಸ್ತೆಯರು ನಮ್ಮ ಜೊತೆ ಮಾತಾಡಿ ಅವ್ರ ನೋವನ್ನೆಲ್ಲ ಹಂಚ್ಕೊಂಡಿದ್ದಾರೆ. ಸುಮಾರು ಜನ ಹೇಳಿದ್ದಾರೆ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ. ನನ್ನ ಮಗ ಬಂದು ಕೇಳ್ದ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು, ನನ್ನ ಫೋನ್ ಕಾಲ್ ರಿಸೀವ್ ಮಾಡಲ್ಲ, ನನಗೆ ಊಟ ಆಗ್ತಾ ಇಲ್ಲ ಮನೇಲಿ ಅಂತ ಒಬ್ರು ಹೇಳ್ಕೊಂಡಿದ್ದ. ನನಗೆ ಊಟ ಕೇಳಿದ್ರೆ ನಿನಗೆ ಯಾಕೆ ಊಟ ಅಂತಾರೆ. ನಿನಗೆ ಯಾಕೆ ಊಟ, ಏನು ಘನದಾರಿ ಕೆಲಸ ಮಾಡಿದ್ಯಾ, ನಿನಗೆ ಯಾಕೆ ಊಟ ಕೊಡಬೇಕು? ಅವ್ರ ಬಗ್ಗೆ ಯಾರಿಗೂ ಚಿಂತೆ ಇಲ್ವಲ್ಲ ಸರ್? ಹಂಗಂತ ಬಡಿ ಯಾರು ಯಾವ ಮೀಡಿಯಾ ಹೌಸಲ್ಲಿ ಇದುವರೆಗೂ ಮಾತಾಡಿಲ್ಲ. ವಿಸ್ತಾರ ನ್ಯೂಸ್ ಇಸ್ ಓನ್ಲಿ ಟಾಕಿಂಗ್. ಯಾವ ನ್ಯೂಸ್ ಚಾನಲ್ ಮಾತಾಡಿದೆ ಅದ್ರ ಬಗ್ಗೆ? ಕರೆಕ್ಟ್ ಸರ್, ಹೇಳಿ. ಹಾಗಾಗಿ ನಾವು ಅದನ್ನೂ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಎಷ್ಟೋ ಜನ ಪದಾಧಿಕಾರಿಗಳು ಪೊಲೀಸ್ ಆಫೀಸರ್ಸ್ ಇದ್ದಾರೆ ರೀ ಅದರಲ್ಲಿ. ಎಂಥ ಧೈರ್ಯ ಇತ್ತು ಅವ್ರಿಗೆ, ಎಂಥ ಗೌರವ ಇತ್ತು, ಎಂಥ ಗರ್ವ ಇತ್ತು, ಹೌದು, ಗೊತ್ತಿಲ್ಲ ರೀ. ಕಾರಣಾಂತರಗಳಿಂದ ವಿಡಿಯೋದಲ್ಲಿ ಬಂದರು ಅವರು. ಕಾರಣಾಂತರಗಳಿಂದ ವಿಡಿಯೋದಲ್ಲಿ ಬಂದರು. ಕಾರಣ ಏನು ಎತ್ತ ತನಿಖೆ ಆಗಲಿ. ಬಟ್ ದೇ ಆರ್ ಬೀಯಿಂಗ್ ಬಿಟನ್. ಅಂದರೆ ಕಚ್ಚಿ ಸಮಾಜ ಸಾಯಿಸ್ತಾ ಇದೆ ಅವ್ರನ್ನ. ಇದು ಆಗ್ತಾ ಇರೋದು. ನೋಬಡಿ ಈಸ್ ಟೇಕಿಂಗ್ ಕೇರ್ ಆಫ್ ದಮ್, ಇನ್ಕ್ಲೂಡಿಂಗ್ ದೇರ್ ಓನ್ ಫ್ಯಾಮಿಲೀಸ್. ಕರೆಕ್ಟ್ ಸರ್. ಏನು ಅವ್ರೇನು ದೇಶ ಬಿಟ್ಟು ಹೋಗ್ಬಿಡೋಕ್ಕಾಗತ್ತಾ? ಅಷ್ಟೊಂದು ದುಡ್ಡಿರುತ್ತೆ ಅವ್ರ ಹತ್ರ. ಬನ್ನಿ ನಾವು ಕೆನಡಾಗೆ ಹೋಗಿ ಸೆಟ್ಲ್ ಆಗಿಬಿಡೋಣ ಅನ್ನೋಕ್ಕಾಗತ್ತಾ? ಆಗಲ್ಲ ನೋಡಿ. ಒನ್ ಬಿಗ್ ಮಿಸ್ಟೇಕ್ ಆಫ್ ಒಬ್ಬ ಸಂಸದ ಯಾವ ರೀತಿ ಸಮಾಜದ ಇಡೀ ಪದರವನ್ನು ನಾಶ ಮಾಡಿ ಬಿಸಾಕ್ಬಿಡ್ಬೋದು ಅನ್ನೋದಕ್ಕೆ ಸಾಕ್ಷಿ ಇದೆ. ಒನ್ ಬಿಗ್ ಮಿಸ್ಟೇಕ್ ಆಫ್ ಒನ್ ಮ್ಯಾನ್, ಒನ್ ಮಾರಲ್ ಮಿಸ್ಟೇಕ್ ಆಫ್ ಒನ್ ಮ್ಯಾನ್. ಮತ್ತು ಅವ್ರ ಜೀವನಕ್ಕೆಲ್ಲ ಉತ್ತರ ಕೊಡಬೇಕಾಗಿರೋ ಆ ವ್ಯಕ್ತಿನೇ. ಮತ್ತು ಏನು ಶಿಕ್ಷೆ ಆಗಬೇಕು. ಉತ್ತರ ಅಂದರೆ ಏನು ಕೊಡ್ತೀರಾ? ಏನೇನು ದುಡ್ಡು ಕೊಟ್ಬಿಡ್ತೀರಾ? ಏನು ಕೊಡ್ತೀರಾ ಉತ್ತರ ಅಂದರೆ? ಶಿಕ್ಷೆ ಆಯಿತು ಅಂತಲೇ ಅಂದ್ಕೊಳ್ಳಿ. ನಾಳೆ ಈ ಮನುಷ್ಯನಿಗೆ ಹೋಗಿರೋ ಮರ್ಯಾದೆ ಆ ಹೆಣ್ಮಕ್ಳದ್ದು ವಾಪಸ್ ಬರುತ್ತಾ? ಇಲ್ಲ. ಈ ಮನುಷ್ಯನ ನಾಳೆ 38 ವರ್ಷ ಜೈಲು ಶಿಕ್ಷೆ ಮಾಡ್ತಾರೆ ಅಂದ್ಕೊಳ್ಳಿ. ಹೋಗಿರೋ ಮರ್ಯಾದೆ ವಾಪಸ್ ಬರುತ್ತಾ? ಬರಲ್ಲಲ್ಲ, ಬರೋದೇ ಇಲ್ಲ ತಾನೆ. ಇಲ್ಲ. ಹಾಗಾಗಿ ಭಾಳ ಇದು ತುಂಬ ಸಂಕೀರ್ಣ ರೀ ಇದೆಲ್ಲ. ಕರೆಕ್ಟ್ ಸರ್. ಬದುಕಿದ್ದು ಸತ್ತಾಗಿ ಜೀವನ ಮಾಡಬೇಕು. ತುಂಬ ಸಂಕೀರ್ಣ ಇದೆಲ್ಲ. ನಾವು ಅವ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಬಟ್ ಒಂದು ಧೈರ್ಯ, ತಾವು ದಯಮಾಡಿ ಕುಸಿಯಬೇಡಿ. ನೀವು ಯಾವುದೇ ಸಂತ್ರಸ್ತೆ ಆಗಿರ್ಬೋದು, ನಮ್ಮ ಕಾರ್ಯಕ್ರಮ ನೋಡ್ತಿರೋರಾಗಿರ್ಬೋದು, ಪ್ಲೀಸ್ ಡೋಂಟ್ ಲೂಸ್ ಯುವರ್ ಹಾರ್ಟ್. ನಿಮ್ಮ ಹೃದಯವನ್ನು ಕಳ್ಕೊಳ್ಬೇಡಿ. ಆಗತ್ತೆ, ಬದುಕು ಸಾಗುತ್ತೆ. ಈ ಮನುಷ್ಯ ಸಿಗ್ತಾನೆ, ಬರ್ತಾನೆ, ಶಿಕ್ಷೆ ಆಗುತ್ತೆ, ಎಲ್ಲ ಆಗುತ್ತೆ ಅನ್ನುವ ನಂಬಿಕೆನ ಬಿಟ್ಕೊಳ್ಳೋಣ. ಭಾರತದ ಕಾನೂನಿನ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ, ಇಟ್ಕೊಳ್ಳೋಣ. ಆದರೆ ನೀವು ನಿಮ್ಮ ಹೃದಯವನ್ನು ಕುಸಿದು ಹೋಗುವ ರೀತಿಯಲ್ಲಿ ನಡೆದುಕೊಳ್ಬೇಡಿ. ಆ ರಿಕ್ವೆಸ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.